Three, two, one. Surprise! What?
ಸಮ್ಮೇಳನ ಬದುಕುವುದಕ್ಕೆ ಶಿಕ್ಷಕರ ದಿನಾಚರಣೆಯ ವರ್ಣಮಾತ್ರ ಕಲಿಸಿದಾತನು ಪ್ರಕೃತಿಯ ಗುಲಾಮನಾಗಿ ಸ್ವಾಗತವನ್ನು ಸಲ್ಲಿಸುತ್ತೇನೆ. Now, I would like to call Fatima from then 3 to speak the importance of this day. ಆಚರಿಸ್ಕೊಳ್ತಾ ಇದ್ದಾರೆ. ಇವ್ರಿಗೆಲ್ಲ ಶುಭಾಶಯ ಕೋರೋಣ. ಶ್ರೀಮಾನ್ಗೆ ಜನ್ಮದಿನದ ಶುಭಾಶಯಗಳು. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಶಾಲೆಯ ಕಾರ್ಯದರ್ಶಿಗಳಂತಹ ಯಾವಾಗಲೂ ಚಟುವಟಿಕೆಗಳಿರುವಂತಹ ಶ್ರೀಯುತ CS ನಾಗರಾಜ್ ಸರ್ ಅವರಿಗೆ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಮುಖ್ಯ ವಿದ್ಯಾರ್ಥಿ ಮಿತ್ರರೇ ಹಾಗೂ ಪ್ರತಿನಿಧಿಗಳಿದ್ದಾರೆ ಹಾಗೂ ಆಡಳಿತ ಮಂಡಳಿಯ ಮಾರ್ಗದರ್ಶಕರಾದ ಶ್ರೀಯುತ ಹಿರಿಯರಾದ ಶ್ರೀಯುತ ದೇವೇಗೌಡರೇ ಹಾಗೂ ನಮ್ಮ ಶಾಲೆಯ ಮಾಜಿ ಅಧ್ಯಕ್ಷರಾದ ಚಿರಪರಿಚಿತರಾದ ಮಾರ್ಗದರ್ಶಕರಾದಂತಹ ಶ್ರೀನಿವಾಸ ಅವರೇ, ಈ ಕಾರ್ಯಕ್ರಮದಲ್ಲಿ ನನ್ನ ಶಿಷ್ಯರ ಆಡಳಿತ ಮಂಡಳಿ ಸದಸ್ಯರಾದಂತಹ ಶ್ರೀಯುತ ದೇವೇಗೌಡ ಅವರೇ ಹಾಗೂ ಆಡಳಿತ ಮಂಡಳಿ ಸದಸ್ಯರಾದಂತಹ ಚಿರಪರಿಚಿತರಾದಂತಹ ಆತ್ಮೀಯರಾದಂತಹ ಶೆಟ್ಟರ್ಜಿ ಅವರೇ ಹಾಗೂ ನನ್ನ ಆತ್ಮೀಯರು ನನ್ನ ಕ್ಲಾಸ್ಮೇಟ್ ಇದರಲ್ಲಿ ಕ್ಲಾಸ್ಮೇಟ್ ಬೇಡಲ್ಲಿ ಕ್ಲಾಸ್ಮೇಟ್ ಆಗಿರ್ತಕ್ಕಂಥ ಒಂದು ಸ್ನೇಹಿತರಂತ KM ಅವರೇ, ಪ್ರಾಂಶುಪಾಲರಾದಂತಹ ಚಂದ್ರಾರೆಡ್ಡಿ ಅವರೇ ಹಾಗೂ NS ಮಾಲರಾಜ್ ಅವರೇ ಹಾಗೂ ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ನನ್ನ ಆತ್ಮೀಯ ಶಿಕ್ಷಕರೇ ಹಾಗೂ ಪ್ರೀತಿಯ ಮಕ್ಕಳೇ, ಇದು ನನಗೆ ಒಂದು ಸಂತೋಷದ ದಿನ. ಸತತ 30 ವರ್ಷಗಳಿಂದ ಈ ಶಾಲೆಯಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡಿದ್ದೇನೆ. ಇಲ್ಲಿ ವಿದ್ಯಾರ್ಥಿಗಳೇ, ನೀವೆಲ್ಲ ಇಂದಿನ ಮಕ್ಕಳು, ಮುಂದಿನ ಭವಿಷ್ಯದ ಪ್ರಜೆಗಳು. ಇವನ್ನೆಲ್ಲ ಇಲ್ಲಿ ಕಳಿಸಿರ್ತಕ್ಕಂಥದ್ದು ನಿಮ್ಮ ಒಂದು ತಂದೆ ತಾಯಿಗಳಿಗೆ ನೀವು ಮೊದಲು ಸೇರ್ಪಡೆ ಆಗಬೇಕು. ನಾನಿಲ್ಲಿ ಒಂದು ನನ್ನ ಅನುಭವದ ಕೆಲವು ವಿಷಯಗಳನ್ನು ಹೇಳ್ತೀನಿ. ನಾನು 30 ವರ್ಷಗಳಲ್ಲಿ ಕೆಲವು ವಿಷಯಗಳನ್ನ ಇಲ್ಲಿ ಕಲಿತಿರ್ತಕ್ಕಂಥ ವಿಷಯಗಳು ತುಂಬಾ ನೆನಪು ಬರ್ತಾ ಇದೆ. ಇಬ್ಬರು ವಿದ್ಯಾರ್ಥಿಗಳು ನನಗೆ ಜ್ಞಾಪಕ ತಗೊಂಡು ಸರ್ಜಾಪುರದಲ್ಲಿ ಬರ್ತಕ್ಕಂಥ ಇಬ್ಬರು ವಿದ್ಯಾರ್ಥಿಗಳು, ಒಂದೇ ಊರಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳು 10th ಅಲ್ಲಿ ಏಕವಯಸ್ಸಿನಿಂದ ಕೂಡ ಪ್ರಥಮವಾಗಿ ಯಾವಾಗಲೂ ಫಸ್ಟ್ ಬರ್ತಾ ಇಲ್ಲ. ರಾಜೇಶ್ ಮತ್ತು ಸೌಮ್ಯ ಅಂತ ನೆನಪಿದೆ ಅವರದ್ದು. ಆ ಮಗು ಯಾವಾಗಲೂ ಸೆಕೆಂಡ್ ಇರ್ತಾರೆ, ಹುಡುಗ ಯಾವಾಗಲೂ ಫಸ್ಟ್ ಬರ್ತಾ ಇಲ್ಲ. ಆದರೆ ಫೈನಲ್ ಎಕ್ಸಾಮ್ ಅಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲೂ ಅವ್ರು 100 ಔಟ್ ಆಫ್ 100 ತಗೊಂತ ಇಲ್ಲ. ಆದರೆ ಫೈನಲ್ ಎಕ್ಸಾಮ್ ಅಲ್ಲಿ ಅವರು ಕಡಿಮೆ ಆಯಿತು, ಅದು ಇವರಿಗೆ ಜಾಸ್ತಿ ಆಯಿತು. 99 ಮಗುದ 97 ಆಯಿತು. ಆ ಮಗುದ ಹತ್ತಿ ನೋಡ್ರೆ ಇವರು ನೆನಪಿದೆ. ನನಗೆ ತುಂಬಾ ಬೇಜಾರಾಗ್ತಾ ಇದೆ. ನಾನು ಹತ್ತು ಬಿಟ್ಟ, ನಾನು ಯಾವತ್ತೂ ಫಸ್ಟ್ ಇರಬೇಕಾಗಿತ್ತು ಆಗಿಲ್ಲ. ಆದರೆ ಆ ಮಗು PUC ಅವಾಗ ನಾನು ಮತ್ತೆ ತೋರಿಸ್ತೀನಿ ಅಂದ್ಬಿಟ್ಟು ಸೆಕೆಂಡ್ PUC ಇಬ್ಬರು ಒಂದೇ ಕಾಲೇಜ್ ಸೇರಿದ್ರು. ಮತ್ತೆ ಅವಾಗ ನಮ್ಮ ಕಾಲೇಜ್ ಇರಲಿಲ್ಲ. ಅಲ್ಲಿ ಅವಾಗ 100 ಔಟ್ ಆಫ್ 100 ತಗೊಂಡು ಮತ್ತೆ ನಾನು ತೋರಿಸ್ಬೇಕು. ನಾನು ಹೇಳ್ತಾರ ನೋಡಿ, ಆ ಹುಡುಗಿ ಮತ್ತೆ ಎಷ್ಟು 100 ಔಟ್ ಆಫ್ 100 ಬಂದಿದೆ ಅಂತ ತೋರಿಸ್ಬಿಟ್ಟು ಇವಾಗ ನೆನಪಿರ್ತಕ್ಕಂಥ
ಇಲ್ಲಿ ಬಂದು 8th ಸ್ಟ್ಯಾಂಡರ್ಡ್ ಬೇರೆ ಸ್ಕೂಲಿಂದ ಬಂದಿದ್ದು ಮ್ಯಾಥ್ಸ್ ಅಂದ್ರೆ ಸ್ವಲ್ಪ ನೆಗೆಟಿವ್ ಥಾಟ್ ಬೆಳ್ಕೊಂಡಿದ್ದು. ಸೊ ನನಗೆ ಏನು ತಿಳಿದಿಲ್ಲ, ನಾನಿಂದ ಬ್ರಹ್ಮ ಅಂತಲ್ಲ, ನನಗೆ ಏನು ಗೊತ್ತಿಲ್ಲ ಅದನ್ನು ನಾನು ನಿಂತೆ ಹೇಳ್ಕೊಡ್ತಾ ಇದ್ದೆ ಅವರಿಗೆ. ಸೊ 8th 9th 10th ಅಲ್ಲಿ 6th 5th ರ್ಯಾಂಕಲ್ಲೇ ಇದ್ದು ಟೋಟಲ್ ಇದರಲ್ಲಿ ಮ್ಯಾಥ್ಸ್ ಅಲ್ಲಿ ಕಡಿಮೆ ಇತ್ತು. ಅವಳಿಗೆ ಆ ಮ್ಯಾಚಲ್ಲಿ ಮೂರ್ನಾಲ್ಕು ಜನ ತುಂಬ ಟಾಪರ್ ಇದ್ದು. ಆದರೆ ಫಸ್ಟ್ ಪೀರಿಯಡ್ ಅವಳಿಗೆ 5ನೇ ಪ್ಲೇಸ್ ಅಲ್ಲಿ ಇದ್ದು, ಸೆಕೆಂಡ್ ಪೀರಿಯಡ್ 3rd ಪ್ಲೇಸ್ ಬಂದು, ಫೈನಲ್ ಪೀರಿಯಡ್ ಈಗ ಗೀತಾ ನಾವು ಫಸ್ಟ್ ಇಡೀ ಸ್ಕೂಲೇ ಟಾಪರ್ ಅನ್ನು. ಅಂದರೆ ಪ್ರಯತ್ನ ಮಾಡಿದ್ರೆ ಏನಾದ್ರು ಆಗುತ್ತೆ ಅನ್ನೋಕ್ಕೆ ಎಕ್ಸಾಂಪಲ್. ಆ ಮಗು ಮನೆ ಶುಕ್ರವರ್ಷ ಕಳೆದಿತ್ತು. ಅವ್ರ ಹಸ್ಬೆಂಡ್ ಹೇಳ್ತಾರೆ, ಮಗ ಮತ್ತು ಹಸ್ಬೆಂಡ್ಗೆ ಮ್ಯಾಥ್ಸ್ ತುಂಬ ನನಗೆ ಇಷ್ಟ ಆಗ್ತದೆ, ಹಾಗಾಗಿ ಇವ್ರನ್ನ ಮ್ಯಾಥ್ಸ್ ತಗೊಂಡು ಮಗನ ಇಂಟ್ರೊಡ್ಯೂಸ್ ಮಾಡಿಬಿಟ್ಟು ಅದರಿಂದ ಅವತ್ತೊಂದು ಲೇಟರ್. ಇನ್ನು ಇಲ್ಲಿ ಬಂದು ನಿಂತ್ಕೊಂಡ್ಬೇಕಾದ್ರೆ ನಾವು ಓಲ್ಡ್ ಸ್ಟೂಡೆಂಟ್ ಹಳೆ ಜನರೆಲ್ಲ ಹೋಗಿದ್ವಿ ಕೊಡಕ್ಕೆ. ಹೋದಾಗ ಅಲ್ಲಿ ಸುಮಾರು ಟೀಚರ್ ಇದೆ. ಹಳೆ ವಿದ್ಯಾರ್ಥಿಗಳು ಸಹ ಹೋಗ್ತಾ ಇದ್ವಿ, ಸುಮಾರು 95 96 ಹೋಗಿದ್ವಿ. ಆ ಒಂದು ಸತಿ ನಾವು ಎಲ್ಲ ಹಳೆ ವಿದ್ಯಾರ್ಥಿಗಳು ಟೀಚರ್ ಜೊತೆ ಹೋಗ್ತಾ ಇದ್ದು ಸಹಜ. ನಾವೆಲ್ಲ ಇದರಲ್ಲಿ ಇವಾಗ ಹೋಗ್ಬಿಡ್ಬೇಕಾಗಿತ್ತು. ನಾವು ಬೇಕಾದ್ರೆ ಅದೊಂದು ನೀರಲ್ಲಿ ಹೊಡ್ಕೊಂಡು ಹೋಗ್ಬಿಡ್ಬೇಕಾಗಿತ್ತು. ಏನೋ ದೇವತೆ ಒಂದೇ ಒಂದು ಪೆಟ್ಟಿ ಸಿಕ್ತು, ಅದು ಪೆಟ್ಟಿ ಇಟ್ಕೊಂಡಿದ್ರು ಬಚಾವಲ್ಲಿ. ಇಲ್ಲ ಅಂದ್ರೆ ನಾವು ಗೊತ್ತಾ ಇಲ್ಲ. ಈಗಂತಲೇ ಲಾಸ್ಟ್ ಅದು ಅವಾಗ ನೆನಪಾಗ್ತಾ ಇರುತ್ತೆ. ಸೊ ಇಲ್ಲಿ ಇನ್ನೂ ಏನೋ ಒಂದು ಸೇವೆ ಮಾಡುವಂಥ ಅವಕಾಶ ಇದೆ ಅನ್ನೋ ಒಂದು ದೃಷ್ಟಿಯಿಂದ ಅದನ್ನ ದೇವರು ಬರಬಹುದು. ಸೊ ಅದು ಅವಾಗ ನೆನಪಾಗ್ತಾ ಇರುತ್ತೆ. ಸೊ ಈಗ ಅನೇಕ ಶಿಕ್ಷಕರು ಸಹ ಅನೇಕ ಶಿಕ್ಷಕರು ತುಂಬಾ ಸಹಕಾರ ಮತ್ತು ಅನೇಕ ಮಕ್ಕಳು ಅಷ್ಟೇ ತುಂಬಾ ಪ್ರೀತಿ ವಿಶ್ವಾಸ ಇದೆ. ನನ್ನ ಒಂದು ಏನು ನನ್ನ ಒಂದು ಪ್ರೀತಿ ಮಕ್ಕಳಲ್ಲಿ ಸಹ ಎಷ್ಟು ಇಟ್ಕೊಂಡಿರುತ್ತೆ ಮಾತಾಡಿದ್ರೆ ನಡೆಯೋದ್ರೆ ನನ್ನ ಸ್ಟೂಡೆಂಟ್ಸ್ ತರ ಅಂತ ಖುಷಿ ಆಗುತ್ತೆ. ಎಲ್ಲರೂ ಸಿಗ್ಲಿ, ಯಾಕಂದ್ರೆ ಎಲ್ಲಿ ಯಾವ ಪ್ಲೇಸಲ್ಲಿ ಸಿಗ್ತದೆ, ಯಾವ ಪೊಸಿಷನ್ ಸಿಗ್ತದೆ ಮಕ್ಕಳು ಬಂದು ಮಾತಾಡ್ತಾರೆ. ಅದು ನನಗೆ ಇಷ್ಟೆಲ್ಲ ಮಾಡಿದ್ರೆ 30 ವರ್ಷ ಈಗ ಅದೇ ಇವರು ಮನೆಯಲ್ಲೇ ನನ್ನ ಮಕ್ಕಳು ಬಿಡ್ತದೆ, ಅವ್ರ ಮಕ್ಕಳ ಜೊತೆ ಬಿಟ್ಟು ಇರೋದು ಆಗ್ತಾ ಇಲ್ಲ. ಬರಲ್ಲ ಹೇಳ್ತಾ ಇರ್ತೀವಿ ಟೀಚರ್ಸ್ಗೆ, ನಮ್ಗೆ ಇರೋಕ್ಕಾಗಲ್ಲ ಬಂದ್ಬಿಡೋದು ಮೊದಲ ಕಡೆಗೆ. ಸೊ ಮಕ್ಕಳ ಜೊತೆ ಇದ್ದು ಅಭ್ಯಾಸ ಆಗ್ತದೆ. 30 ವರ್ಷ ಕಳೆದು 3-4 ನನ್ನ 30 ವರ್ಷ ಹೇಗೆ ಕಳೆದಂತದ್ದು ಗೊತ್ತಾಗ್ತಾ ಇಲ್ಲ. ಸೊ ಇದು ನನಗೆ ನನ್ನ ಜೀವನದಲ್ಲಿ ಅನೇಕ ಘಟನೆಗಳು ಜ್ಞಾಪಕ ಬರ್ತಾ ಇದೆ. ಸೊ ನಾನು ಮಕ್ಕಳಿಗೆ ಒಬ್ಬ ಉತ್ತಮ ವಿದ್ಯಾರ್ಥಿ ಲಕ್ಷಣಗಳು ಕೆಲವು ಮಾತುಗಳು ಹೇಳಕ್ಕೆ ಇಷ್ಟಪಡ್ತೀನಿ. ವಿವಿಧ ಸೂತ್ರಗಳ ಮಾತುಗಳು ಸಲಹೆಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಮ್ಮ ಗುರುಗಳನ್ನ ಅದಕ್ಕಿಂತ ಮುಂಚೆ ನಮ್ಮನ್ನ ಸಾಕಿ ಸರಿದಂತ ಪೇರೆಂಟ್ಸ್ ಅಂದ್ರೆ ತಂದೆ ಆಗ್ಬೋದು ತಾಯಿ ಆಗ್ಬೋದು, ಅವ್ರು ನಿಜವಾಗ್ಲೂ ಇಲ್ಲಿ ಬರ್ಬೇಕಾದ್ರೆ ಅವ್ರ ಶ್ರಮ ತುಂಬಾ ಹೆಚ್ಚಿದೆ. ಅವ್ರು ಯಾವತ್ತೂ ಗೌರವಿಸಬೇಕು. ಯಾಕೆ ಗೌರವಿಸಬೇಕಂದ್ರೆ ಒಂದು ಸಣ್ಣ ಘಟನೆ ಹೇಳಕ್ಕೆ ಇಷ್ಟಪಡ್ತೀವಿ. ಒಬ್ಬ ತಂದೆ ಒಂದು ಮಾಡಿರ್ತಾರೆ, ಚಿಕ್ಕ ವಯಸ್ಸಲ್ಲೇ ತಾಯಿ ತಿಳ್ಕೊಂಡಿರ್ತಾರೆ, ಅದರ ಜವಾಬ್ದಾರಿನ ತಂದೆ ವಹಿಸ್ಕೊಂಡಿರ್ತಾನೆ. ಆ ತಂದೆ ಆ ಮಗುನ ಓದಿಸಿ ಸ್ಕೂಲ್ ಕರ್ಕೊಂಡು ಬಿಡೋದು, ನನ್ನ ಮಗಳಿಗೆ ಆಸೆ ಕಾಣ್ತಾ ಇರ್ತಾರೆ, ಏನೋ ಆಗಬೇಕು, ನನ್ನ ಮಗಳು ಹೀಗಾಗಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ. ಆದರೆ ಆ ಮಗಳು ಬೆಳೀತಾ ಬಿಡ್ತಾರೆ, ಹಾಗೆ ಇರ್ತದೆ. 8th ಆಯ್ತು, 9th ಆಯ್ತು, 10th ಆಯ್ತು, PUC ಹೋಗುತ್ತೆ. PUC ಹೋದಾಗ ಮಗು ಸ್ವಲ್ಪ ಚೇಂಜಸ್, ಯಾಕಂದ್ರೆ ಪ್ರಪಂಚ ಬದಲಾವಣೆ ಆಗುತ್ತೆ. ನಾನು ಹೇಗೆ ನಮ್ಮ ತಂದೆ ಸ್ವಲ್ಪ ವಯಸ್ಸಾಗ್ತದೆ ಅವರಿಗೆ, ನಾನು ಫ್ರೆಂಡ್ಸ್ ಆಟಿಟ್ಯೂಡ್ ಡೆವಲಪ್ ಬೇರೆ ಚೇಂಜ್ ಆಗಿರುತ್ತೆ. ಸ್ವಲ್ಪ ದೂರ ಹೋಗಿ ಇಷ್ಟ, ತಂದೆಯನ್ನು ದೂರ ಮಾಡೋಕೆ ಇಷ್ಟಪಡ್ತಾರೆ. ಅಪ್ಪನೇ ಬರಬೇಡ ಸ್ಕೂಲ್ ಅಂತ ನಾನೇ ಸ್ಕೂಲ್ ಕಾಲೇಜ್ ಇರ್ತಾರೆ. ಫಸ್ಟ್ PUC ಆಯಿತು, ಸೆಕೆಂಡ್ PUC ಆಯಿತು, ಫಸ್ಟ್ ಇಯರ್ ಡಿಗ್ರಿ ತಕ್ಷಣ ಆ ಮಗು ಹೇಳುತ್ತೆ, ಅಪ್ಪ ನೀವು ನನಗೆ ಒಂದು ಮೊಬೈಲ್ ಕೊಡಿಸು, ಚಿಕ್ಕದೊಂದು ಮೊಬೈಲ್ ಬೇಕು ಅಂದರೆ, ಇಲ್ಲಮ್ಮ ನನಗೆ ಕಷ್ಟ ಇದೆ, ನೀವು ಕೊಡಿಸ್ತಿದ್ದೀರಾ ಓದು ಅಂತ ಕೊಡಿಸ್ತಿದ್ದೆ. ಆ ಮಗು ಹಠ ಮಾಡುತ್ತೆ, ಗಾರಾಟ ಮಾಡುತ್ತೆ, ಹೋಗಿ ಮನೆ ಬೋರ್ಡ್ ಹಾಕೊಂಡು ಮನೆಗೆ ಬಿಡುತ್ತೆ. ಸರಿ, ಮತ್ತೆ ಆ ಮಗು ಯೋಚನೆ ಮಾಡುತ್ತೆ, ಊಟ ಮಾಡೋ ತುಂಬ ಹಠ ಹಿಡಿದೆ. ಆಗುವ ತಂದೆ ಆದರೂ ತಾಳ್ಮೆ, ತುಂಬ ತಾಳ್ಮೆ, ಕಷ್ಟ ಗೊತ್ತಿರೋದಿಲ್ಲ. ಆ ಮಗುನ ಬೆಳೆಸ್ತಾ ಇರುತ್ತೆ. ಫಸ್ಟ್ ಸೆಕೆಂಡ್ ಇಯರ್ ಹೋಗುತ್ತೆ, ಅಪ್ಪ ನನಗೆ ಆಂಡ್ರಾಯ್ಡ್ ಮೊಬೈಲ್ ಬೇಕು ಅಂತ ಹೇಳ್ತಾನೆ. ಇಲ್ಲಮ್ಮ ನಾನು 4-5 ತಿಂಗಳ ಕೊಡ್ತೀನಿ, ಫಸ್ಟ್ ಓದು ಫೀಸ್ ಕಷ್ಟ ಇದೆ ಹೇಳ್ತಾರೆ. ಅವರು ಆ ಮಗು ಮತ್ತೆ ಆಟ ಮತ್ತೆ ಮಾತಾಡೋದಿಸ್ಬಿಡ್ತಾರೆ. ತಂದೆ ತಾಯಿ ಮಾತೇ ಇಲ್ಲ, ಏನಾದ್ರು ಮಾತಾಡಬೇಕು, ಚೀಟಿ
ಬಿಡೋದು, ನನಗೆ ಊಟ ಮಾಡೋದು ಇದು ಮಾಡಿస్తే ಇಷ್ಟು ವ್ಯವಹಾರದಲ್ಲಿರುತ್ತೆ. ಹಾಗೂ ಔಟ್ಸೈಡ್ ಪ್ರಪಂಚ ಬೆಂಗಳೂರು ಕಾಲೇಜಲ್ಲಿ ಹೋಗ್ತಾರೆ, ಫ್ರೆಂಡ್ಸ್ ಕಂಪೇರ್ ಮಾಡ್ಕೊಳ್ತಾ ಇರುತ್ತೆ. ನಮ್ಮ ಫ್ರೆಂಡ್ಸ್ ಹೇಗಿದ್ದಾರೆ ಆದರೆ ತಂದೆಗೆ ನಮ್ಮ ಮಗಳು ಒಳ್ಳೆ ಕೆಲಸ ಹೋಗ್ಬೇಕು ಆಸೆ ಇರುತ್ತೆ. ಮತ್ತೆ ಹಾಗೆ ಹೋಗ್ತಾ ಮತ್ತೆ ಒಂದು 2 ವರ್ಷನೇ ಹಾಗೆ ಹೋಗ್ಬೇಕು ಅಂತ ನನಗೆ ಲ್ಯಾಪ್ಟಾಪ್ ಬೇಕು, ನಮ್ಮ ಫ್ರೆಂಡ್ಸ್ ಎಲ್ಲ ಗೋವಾ ಹೋಗ್ತಾರೆ, ಟ್ರಿಪ್ ಹೋಗ್ಬೇಕು ಅಂತ ಕೇಳ್ತಾ ಇರ್ತಾರೆ. ಆದರೆ ತಂದೆಗೆ ಆ ಸ್ಥಿತಿಯಲ್ಲಿ ಇರೋದಿಲ್ಲ, ತುಂಬಾ ಕಷ್ಟ ಇರುತ್ತೆ. ಕಷ್ಟ ಇದ್ದರೂ ಏನೋ ಅವ್ರಿಗೆ ಆಸೆ ಇರುತ್ತೆ, ಫೈನಲ್ ಎಜುಕೇಶನ್ ಮಾಡ್ಕೊಂಡು ನಾನು ಎಲ್ಲ ಹೋಗ್ತಾ ಇರ್ತೀನಿ. ಒಳಗೆ ತಂದೆ 2 ವರ್ಷ ಮಾತುಕತೆ ಇಲ್ಲ, ಬೆಳಗ್ಗೆ ಬರೋದು ರೂಮಲ್ಲಿ ಭಾಗ ಹಾಕೊಂಡ್ರೆ ಮತ್ತೆ ಕಾಲೇಜಿಗೆ ತಂದೆ ಊಟ ಮಾಡ್ತಾರೆ ಚೀಟಿ ಬರ್ಕೊಂಡು ವ್ಯವಹಾರ ಬೆಳಗಾರಿಗೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಒಂದು ರಾತ್ರಿ 2 ಗಂಟೆ ರಾತ್ರಿ ತಂದೆ ಬೆಳೆದು ಎದುರಿಸ್ತಾನೆ, ಮಗಳೇ ಹೊತ್ತಲ್ಲಿ ಆ ಮಗಳು ತೆಗೆಯೋದಿಲ್ಲ, ಬಾಲ್ಯ ತೆಗೆಯೋದಿಲ್ಲ, ಮತ್ತೆ ಎಷ್ಟು ಅಂತ ಹೇಳಿದ್ರು ತೆಗೆಯೋದಿಲ್ಲ. ಸರಿ ಬೆಳಗಾಯ್ತು, ತಂದೆಯಲ್ಲೇ ಒಂದು ಸ್ಲಿಪ್ಪಲ್ಲಿ ಬರಬೇಕು, ಎಲ್ಲ ಹೇಳಬೇಕು ಅಂತ ಆಸೆ ಇರುತ್ತೆ, ಆಗೋದಿಲ್ಲ. ಸೊ ಒಂದಿನ ಲೇಟ್ ಆಯ್ತು, ಯಾವತ್ತು 8:30ಗೆ ಎಬ್ಬಿಸ್ತಾ ಇದ್ವಿ ಅಂದ್ರೆ ಡೋರ್ ಮಾತಾಡದೇ ಇದ್ದು ಎಬ್ಬಿಸ್ತಾ ಇದ್ವಿ, ಕಾಲೇಜ್ ಊಟ ಮಾಡಬೇಕು ಅಂತ ಸ್ಲಿಪ್ಪಲ್ಲೇ ವ್ಯವಹಾರ ಆಗ್ತಾ ಇತ್ತು. ಟೀಚರ್ ತಕ್ಷಣ ಅಪ್ಪ ಸೋಫಾ ಮೇಲೆ ನಡೀತಾನೆ, ಆ ಎಡೆ ಮೇಲೆ ಒಂದು ಸ್ಲಿಪ್ ಇರುತ್ತೆ, ಹೋಗ್ತಾನೆ, ನೋಡು ಮಗಳೇ ನನ್ನ ಅಕೌಂಟಲ್ಲಿ ಇಷ್ಟು ದುಡ್ಡಿದೆ, ನೀನು ಆಂಡ್ರಾಯ್ಡ್ ಮೊಬೈಲ್ ಇರಲ್ಲ, ನೀನು ಸೇವ್ ಮಾಡ್ತೀನಿ, ಅದು ನೀನು ಜೀವನ ಮಾಡೋ, ನೀನು ಏನು ಬೇಕಾದ್ರೂ ಮಾಡೋ, ನೀನು ತಿಳ್ಕೋ, ನೀವು ಓದಿ ಒಳ್ಳೆಯದಾಗೋದು ಹೇಳ್ಬಿಟ್ಟು ಆಮೇಲೆ ರಾಷ್ಟ್ರವನ್ನು ಮಾತಾಡಿದ್ದಾಳೆ. ನನಗೆ ನನಗೆ ಮುಂದೆ ಹಾರ್ಟ್ ಆಗಿತ್ತು, ಹಾಸ್ಪಿಟಲ್ ತೋರಿಸೋಣ ಮುಂದೆ ಎಕ್ಸ್ಟೆಂಡ್ ನೀವು ಇಂಜಿನಿಯರ್ ಮೇಲೆ ಮಾಡ್ಕೊಂಡು ಆಗ್ತಾ ಇದ್ದೀವಿ, ಹೇಳೋಣ ಅಂತ ಚಿಕ್ಕ ಇದೆ, ಆದರೆ ಭಾರತದಲ್ಲಿ ಎದೆ ಮೇಲೆ ಇಟ್ಟು ಮಾಡೋದು ಹೋಗಿ ಆಗ ಮಗು ಬಂದು ಸ್ಥಿತಿ ನೋಡ್ಬಿಟ್ಟು ಅಂದರೆ ನೋಡ ನನಗೆ ಇಷ್ಟೆಲ್ಲ ಹೇಳ್ಕೊಡಿಲ್ವ ಅಂತ ಹತ್ಕೊಳ್ಳುತ್ತೆ ಫಾಸ್ಟ್ಗೆ ಕಾಣಬಹುದು. ಈ ಥರ ಘಟನೆಗಳು ನಿಜವಾದ ಘಟನೆಗಳೇ ಆಗಿರ್ತವೆ. ಇದು ನಿಜವಾದ ತಂದೆ ತಾಯಿಗಳು, ನಾವೆಲ್ಲ ಮಕ್ಕಳು ತಂದೆ ತಾಯಿಗಳಿಗೆ ಅವರೇ ದೇವರು, ಅವರು ಕಷ್ಟಕ್ಕೆ ಈ ದಿನಿಗೆ ನಮಸ್ಕಾರ, ನಮ್ಮ ಹಿರಿಯರ ಅವ್ರಿಗೂ ಸಹ ನಾವು ರೆಸ್ಪೆಕ್ಟ್ ಕೊಡಬೇಕು. ಜೊತೆಗೆ ಎರಡನೇದಾಗಿ ಗುರುಗಳು, ನೀವೆಲ್ಲ ಎಲ್ಲ ಇಡೀ ನಮ್ಮ ಪ್ರಪಂಚದಲ್ಲಿ ಯಾರು ದೊಡ್ಡ ವ್ಯಕ್ತಿಗಳಾಗುತ್ತೆ, ನಿಜವಾದ ಶಿಕ್ಷಕರನ್ನ ಆಡಳಿತ ಭಾಗವಿಲ್ಲ. ಯಾಕಂದರೆ ಶಿಕ್ಷಕರನ್ನ ಆಮೇಲೆ ನೆನೆಸ್ಕೊಳ್ಬೇಕಾಗುತ್ತೆ. ನಿಮಗೆಲ್ಲ ಶಿಕ್ಷಕರು ಎಷ್ಟು ಕಷ್ಟ ಪಡ್ತಾರೆ ನಿಮ್ಗೆ ಗೊತ್ತಾಗಲ್ಲ. ಅಕಸ್ಮಾತ್ ಸಣ್ಣ ಪಟ್ಟ ಘಟನೆಗಳಿಂದ ಮನೆಗೆ ಹೋಗಿ ಹೇಳ್ತೀವಿ, ನಾನು ಹೊರಬಿಟ್ಟು ಅಲ್ಲಿ ನಿಜವಾದ ತುಂಬಾ ತಪ್ಪು. ಏನೇ ಅಕಸ್ಮಾತ್ ಸಣ್ಣ ಸಮಸ್ಯೆಗಳನ್ನು ಟೀಚರ್ ಸಾಲ್ವ್ ಮಾಡ್ಕೊಳ್ಬೇಕು, ಏನೋ ಆಗುತ್ತೆ, ಅಕಸ್ಮಾತ್ ಆಗ್ಬಿಟ್ಟಿರ್ತಾರೆ. ಆದರೆ ಟೀಚರ್ಸ್ ಎಷ್ಟು ಆಗುತ್ತಿರ್ತಾರೆ ಮಾಡಬೇಡಿ, ನಾನು ಬೇಸ್ ಮಾಡಿದ್ದೀನಿ ನಮ್ಮ ಟೀಚರ್ಸ್ ಹೇಳ್ಕೊಂತಾರೆ. ಎಂಥ ಸಮಸ್ಯೆ ಆಗೋದು ಯಾಕಂದರೆ ಟೀಚರ್ಸ್ ಅವ್ರ ಮಕ್ಕಳು ಬಿಟ್ಟು ನೀವು ಹೇಳ್ಕೊಡ್ತಾರೆ. ಆದರೆ ನಮ್ಮ ಶಾಲೆಯ ಟೀಚರ್ಸ್ ಅಂತೂ ಅದರಲ್ಲಿ ಎಕ್ಸ್ಟ್ರಾ ರಾತ್ರಿ ಯಾವುದು ನನಗೆ ಎಷ್ಟೋ ಜನ 10th ಸ್ಟ್ಯಾಂಡರ್ಡ್ ಇರ್ತಾರೆ, ನನಗೆ ಫೋನ್ ಮಾಡಿ ಪ್ರಾಬ್ಲಮ್ಸ್ ಹಾಕೋರು. ನಾನು 10 ಗಂಟೆಯಲ್ಲಿ 11 ಗಂಟೆ ಅವ್ರಿಗೆ ಮೆಸೇಜ್ ಹಾಕ್ತಾ ಇದ್ರು, ನಾನು ಅಭ್ಯಾಸ ಬಿಟ್ಟರೆ ಆ ಮಕ್ಕಳೆಲ್ಲ ಜ್ಞಾಪಕ ಇರುತ್ತೆ. ಲಾಸ್ಟ್ ಇಯರ್ ಅಂತೂ ಅದು ಬೇಡ, ಈ ಅಪ್ಲಿಕೇಶನ್ ಪ್ರಾಬ್ಲಮ್ಸ್ ತಗೊಳ್ಳೋದು ದುಡ್ಡು ಸಾಲ್ವ್ ಮಾಡೋದು. ನಾನು ಯಾವಾಗೂ ಬೇಜಾರು ಮಾಡ್ಕೊಳ್ತಾರೆ. ರಾತ್ರಿ ನನ್ನ ಗಾಡಿ ಹೋಗ್ಬೇಕಾದ್ರೆ ಟ್ರಾಫಿಕ್ ಇರ್ತೀನಿ, ಆಗ ಅದು ಮೊಬೈಲಲ್ಲಿ ಅದನ್ನು ಹಾಕಿ ಸಾಲ್ವ್ ಮಾಡ್ತಾ ಇದ್ದಾರೆ. ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ನಿಮ್ಮಷ್ಟೇ ಆಗುತ್ತಿದೆ. ಜೊತೆಗೆ ಆಡಳಿತ ಮಾಡಿ ನಿಜವಾಗ್ಲೂ ನಮ್ಮ ಆಡಳಿತ ಮಾಡಿದ್ದಾರೆ ಈ ಸರಿ ದಿನದಲ್ಲಿ ಅವರ ಏನೇ ಕೆಲಸ ಬೇರೆ ಅವ್ರ ಕೆಲಸಗಳನ್ನ ಬಿಟ್ಟು ಏನೂ ಅಪೇಕ್ಷೆ ಪಡದೆ ತುಂಬಾ ಸರ್ವಿಸ್ ಮಾಡ್ತಾ ಇದ್ದಾರೆ. ಅವನು ಸಹ ನೆನೆಸ್ಕೊಳ್ಬೇಕು. ನಾವು ಶಿಕ್ಷಕರಂತೂ ನಿಜವಾಗ್ಲೂ ನಿಮಗೆ ಒಂದು ಬ್ಯಾಕ್ ಬೋನ್ಸ್, ನಿಮ್ಗೆ ಏನೇ ಸಮಸ್ಯೆ ಅವ್ರನ್ನ ಸಾಲ್ವ್ ಮಾಡ್ಕೊಳ್ಬೋದು. ಆದರೆ ಅವರನ್ನ ನೀವು ಬೇರೆ ತರ ನೋಡಬಾರ್ದು. ನಿಮ್ಗೆ ಇಂಥ ಶಿಕ್ಷಕ ಅದೃಷ್ಟ. ಸೊ ಯಾವ ವರ್ಷ ಗುರುಗಳಿಗೆ ನೀವು ಇದು ಮಾಡಬೇಡಿ. ಮೂರನೇದಾಗಿ ಡೈಲಿ ವಿದ್ಯಾರ್ಥಿಗಳ ಕೆಲಸ ಓದೋದು ಬರೆಯೋದು. ನಿಮಗೆ ಸಪ್ರೇಟ್ ಟೈಮ್ ಟೇಬಲ್ ಅಂತ ಹಾಕೊಳ್ಬೇಕಾಗುತ್ತೆ. ನಾನು ಓದಬೇಕು, ನಾನು ಇಂಥ ಹಾಕಬೇಕು, ನೀವು ನಿಮ್ಮ ಗುರಿ ತುಂಬಾ ಇಟ್ಕೊಳ್ಬೇಕಾಗುತ್ತೆ. ನಾನು ಹೀಗಾಗಬೇಕು ಅಂತ ನೀವು ಅನೇಕ ನೀವು ಇದ್ರಲ್ಲಿ ನೋಡಿ, ಈ ಅನೇಕ ನಮ್ಮ ಸ್ಟೂಡೆಂಟ್ಸ್ ಎಷ್ಟು ನೋಡಿ ನೀವು ನೋಡಬೇಕು. ಅದನ್ನೆಲ್ಲ ಇಂಜಿನಿಯರ್ಸು, ಡಾಕ್ಟರ್ಸು, ರಾಜಕೀಯ ಕ್ಷೇತ್ರ ಇದ್ದಾರೆ, ಕೃಷಿ ಕ್ಷೇತ್ರದಲ್ಲಿ ಎಲ್ಲರೂ ಒಳ್ಳೆಯ ಮಕ್ಕಳಾಗಿದ್ದಾರೆ. ಒಳ್ಳೆಯ ಮಕ್ಕಳಿಗೆ ಗೊತ್ತಿರುತ್ತೆ. ಈಗಿನ ಪ್ರಪಂಚದಲ್ಲಿ ಒಳ್ಳೆಯ ಮಕ್ಕಳು ಸಿಗೋದೇ ಕಷ್ಟ. ಒಳ್ಳೆಯ ಮಕ್ಕಳಾಗಿದ್ದಾರೆ, ಒಳ್ಳೆಯ ಬೆಳವಣಿಗೆ ಇದ್ದಾರೆ. ಆತರ ನೀವು ಮುಂದೆ ಒಳ್ಳೆ ಸೈಂಟಿಸ್ಟ್ ಕೂಡ ಆಗಿದ್ದಾರೆ. ನಮ್ಮ ವಿದ್ಯಾರ್ಥಿಗಳು ಇಂಜಿನಿಯರ್ಸ್ ಅಂತೂ ಲೆಕ್ಕನೇ ಇಲ್ಲ, ಟೀಚರ್ಸ್ ಆಗಿದ್ದಾರೆ. ನಮ್ಮ ಶಾಲೆಯಲ್ಲಿ ನನ್ನ ಸ್ಟೂಡೆಂಟ್ಸ್ ಟೀಚರ್ಸ್ ಆಗಿದ್ದಾರೆ, ಅನೇಕ ಶಿಕ್ಷಕರಾಗಿದ್ದಾರೆ. ನಮ್ಮ ಆಡಳಿತ
ನಮ್ಮ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಬೇಕು. ನಿಮ್ಮ ತಂದೆ ತಾಯಿಗಳಿಗೆ ಒಳ್ಳೆಯ ಹೆಸರನ್ನ ತಂದುಕೊಟ್ರೆ ಅದೇ ನಮಗೆ ನೀವು ಕೊಟ್ಟಂತ ಗೌರವ ನಿಮ್ಮ ಮಕ್ಕಳಿಗೆ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ನಿಮ್ಮಲ್ಲಿ ಹೆಚ್ಚಿನ ಆತ್ಮವಿಶ್ವಾಸವನ್ನ ಬೆಳೆಸ್ಕೊಳ್ಬೇಕು. ಅದೇ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೇಳ್ತೀವಿ. ಯಾಕೆ ಮಾತಾಡ್ತಾ ಇದ್ದಾರೆ ನಿಮಗೆ ಒಂದು ಗಡ್ಡೆ ಇಷ್ಟಪಡ್ತಾ ಇದ್ದೀವಿ. ಅಮೆರಿಕದಲ್ಲಿ ಒಬ್ಬ ಫುಟ್ಬಾಲ್ ಆಟಗಾರ ಅಂದ್ರೆ ವಿಲ್ಸನ್ ಅಂತ. ಅವನು ಫಾಲೋ ಅಂದ್ರೆ ಚಿಕ್ಕ ಹುಡುಗ, ಅವನು ತಂದೆ ಇರೋದಿಲ್ಲ, ತಾಯಿ ಒಬ್ಬ ಅಲ್ಲಿ ಮನೆ ಕೆಲಸ ಮಾಡ್ಕೊಂಡು ಮಗನ ಬೆಳೆಸ್ತಾ ಇದ್ದಾನೆ. ಇವನು ಸಣ್ಣ ಚಿಕ್ಕ ಹುಡುಗ, ಸಣ್ಣ ಹುಡುಗ ಸ್ವಲ್ಪ ಏನು ಕ್ರಿಕೆಟ್ ರೋಗದಿಂದ ಸಹ ಬಳಸ್ತಾ ಇರ್ತಾನೆ. ಪೌಷ್ಟಿಕ ಆಹಾರ ವೀಕ್ನೆಸ್ ಆಗಿ ಆದರೆ ಅವನು ಒಂದೇ ಆಸೆ, ಅವನು ಹುಚ್ಚುವಲ್ಲಿ ಬೆಳೆದ್ರೆ ಸ್ಪೋರ್ಟ್ಸ್ ಅಲ್ಲಿ ಫುಟ್ಬಾಲ್. ಆ ಫುಟ್ಬಾಲ್ ಆಡಬೇಕು ಅಂತ ಅವನು ತುಂಬಾ ಆಸೆ ಇರ್ತದೆ. ಆದರೆ ಅವನಿಗೆ ಕಾಯಿಲೆ ಇರ್ತದೆ, ಜೊತೆಗೆ ಪೌಷ್ಟಿಕ ಆಹಾರ ಬಳಸ್ತಾ ಇರ್ತಾನೆ. ಸೊ ಆ ಸಂದರ್ಭದಲ್ಲಿ ಅವರಲ್ಲಿ ಒಂದು ಪೋಸ್ಟರ್ ಹಾಕಿರ್ತಾರೆ, ಇವತ್ತು ವಿಲ್ಸನ್ ಅಂತ ಆಟಗಾರ ಮಾಡ್ತಾನೆ, ಫುಟ್ಬಾಲ್ ಮ್ಯಾಚ್ ಇರುತ್ತೆ ಅಂತ ಪೋಸ್ಟರ್ ಹಾಕಿರ್ತಾನೆ. ಅದೇ ಸ್ವಲ್ಪ ಓದಿರ್ತಾನೆ. ಒಂದ್ಸತಿ ಅವನಿಗೆ ಅಲ್ಲಿ ಹೇಗೆ ಹೋಗ್ಬೇಕು ಜ್ಞಾನ ಕೊಡಲಿಲ್ಲ ಆ ಮಗುವಿಗೆ. ಸುಮಾರು 12 ವರ್ಷ ಆಗಿರ್ತದೆ. ಸೊ ಅವನಿಗೆ ಫುಟ್ಬಾಲ್ ಅಂದ್ರೆ ತುಂಬಾ ಇಷ್ಟ. ಸರಿ ಹೇಗೋ ಅಲ್ಲೆಲ್ಲ ಪೋಸ್ಟರ್ ನೋಡ್ತಾ ಡೇಟ್ ಬಂದು ಎಲ್ಲ ಸ್ಟೇಡಿಯಂ ಎಲ್ಲ ತುಂಬಿರ್ತಾರೆ. ಅವನಿಗೆ ಟಿಕೆಟ್ ತಗೊಂಡ್ಬೇಕು ಎಂಟ್ರಿ ಆಗಬೇಕು ಗೊತ್ತಿಲ್ಲ. ಹೇಗೋ ಅಲ್ಲಿಗೆ ಸಂದರ್ಭದಲ್ಲಿ ಹೋಗಿ ಆ ಸ್ಟೇಡಿಯಂ ಒಳಗಡೆ ವ್ಯವಸ್ಥೆಯಲ್ಲಿ ಕುತ್ಕೊಂಡ್ಬಿಡ್ತಾನೆ. ಆ ಫುಟ್ಬಾಲ್ ಆಟ ಅವನ್ನೆಲ್ಲ ಗಮನಿಸ್ತಾ ಇರ್ತಾನೆ. ಅವನು ಏನೆಲ್ಲ ಅಭಿಸ್ತಾನ ಒಬ್ಬ ದೊಡ್ಡ ಲಿಜೆಂಡ್ ಆಗಿರ್ತಾರೆ, ಫುಟ್ಬಾಲ್ ಲಿಜೆಂಡ್ ಅಂತ ತುಂಬ ಅಮೆರಿಕದಲ್ಲಿ ಆ ಕಾಲಕ್ಕೆ. ಸೊ ಅವನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನಾವು ಫುಲ್ ಕಾನ್ಸಂಟ್ರೇಷನ್ ಅಲ್ಲಿ ಇರುತ್ತೆ. ಆದರೆ ಕೆಳಗಡೆ ಬೇರೆ ಎಲ್ಲ ಕುಟುಂಬದಲ್ಲಿ ತುಂಬಾ ಆದರೆ ಅವ್ನು ಹಸು ಬೇರೆ ಹಾಕ್ತಾರೆ. ಬೇರೆ ಒಬ್ಬ ಅಲ್ಲಿಗೆ ಮಕ್ಕಳು ಊಟ ಬ್ರೆಡ್ ತಿಂದ ಅರ್ಧ ಮಾಡ್ತಾರೆ, ಕೆಳಗಡೆ ದಿವಸ ಹಾಕ್ತಾರೆ. ಸೊ ಅದನ್ನ ಹಸು ತಿನ್ನಿಸ್ಕೊಳ್ಳೋಕೆ ಆಸಕ್ತಿ ಅಂತ ಬ್ರೆಡ್ ತಿಂದು ಅಬ್ಸರ್ವ್ ಮಾಡ್ತಾನೆ. ಎಲ್ಲ ಮ್ಯಾಚ್ ಗೆದ್ದಾದ್ಮೇಲೆ ಎಲ್ಲ ಈಚೆ ಬರ್ತಾರೆ. ಎಲ್ಲ ವಿಲ್ಸನ್ಗೆ ಬ್ಯಾಗ್ ಗೆಲ್ತಾನೆ. ಆ ವಿಲ್ಸನ್ಗೆ ಆಟೋ ಬರೆಯೋದಕ್ಕೋಸ್ಕರ ಅವ್ನು ಕರೀತಾನೆ. ಸರ್ ನೀವು ಇದು ಚೆನ್ನಾಗಿ ಹಾಡಿದ್ರೆ ಅದಕ್ಕೋಸ್ಕರ ಒಂದು ಆಟೋ ಬರ್ತಾರೆ, ಎಲ್ಲ ಸುತ್ಕೊಂಡ್ಬಿಡ್ತಾರೆ. ಇವ್ರಿಗೆ ಅದೇ ಸಂದರ್ಭದಲ್ಲಿ ನಿಂತ್ಕೊಂತಾರೆ. ಸುಮ್ಮನೆ ನೋಡೋ ಸಂದರ್ಭದಲ್ಲಿ ಕ್ರಿಕೆಟ್ಸ್ ಕೆಲಸ ತರ ಇರ್ತಾರೆ. ಆದರೆ ಅವನು ಗಮನಿಸಿರೋದಿಲ್ಲ, ಎಲ್ಲ ಸುತ್ಕೊಂಡಿರ್ತಾರೆ ಮಕ್ಕಳು. ಕೆಲವು ಸುಮ್ಮನೆ ಟಚ್ ಮಾಡ್ತಾರೆ. ಯಾಕೆ ನೋಡ್ತಾರೆ, ಸರಿ ನೋಡ್ತಾನೆ. ಸಾರ್ ಇದು ಏನಪ್ಪ ಅಂತ ಹೇಳ್ತಾನೆ. ಅವ್ನು ಬೇಜಾರು ಮಾಡ್ಕೊಡಲ್ಲ. ನೀವು ನೋಡ್ತಾ ಇದ್ದೀವಿ ಎಷ್ಟು ಫಾಸ್ಟ್ ಆಗಿ ಓಡ್ತಾರೆ ಸರ್, ನಿಮ್ಮ ಕಾಲಲ್ಲಿ ಏನು ಅಷ್ಟು ಫಾಸ್ಟ್ ಇತ್ತು, ಫ್ರೆಂಡಿಗೆ ಕಾಣ್ತದೆ ಅಷ್ಟು ವೇಗವಾಗಿತ್ತು, ವ್ಯವಸ್ಥೆ ಲೈಟ್ ವೇಗದಲ್ಲಿ ಅಂತ ಹೇಳ್ತಾರೆ. ಕಾಲಲ್ಲಿ ಅಷ್ಟು ಫಾಸ್ಟ್ ಆಗುತ್ತೆ. ಹೌದಾ, ಥ್ಯಾಂಕ್ಸ್ ಅಂತಾರೆ. ಮತ್ತೆ ಆಟೋ ಬರೀತಾರೆ. ಇನ್ನು ಸ್ವಲ್ಪ ಹಾಗೆ ನೋಡ್ತಾ ಇರ್ತಾರೆ. ಮತ್ತೆ ನೋಡ್ತಾರೆ ಏನು ಸರ್ ಆ ಸೆಕೆಂಡ್ ಬಾಲ್ ಹೊರಡಲ್ಲ, ಹಿಂದಕ್ಕೆ ಏನು ಓಡಿಸ್ತಾರೆ, ಎಷ್ಟು ಸಾರ್ ಮುಗಿಸಿರ್ತಾರೆ, ಯಾವ ರೀತಿ ಓಡಿಸ್ತಾರೆ, ಎಷ್ಟು ಸಾರ್ ಹೇಳ್ತಾರೆ. ಸರಿ ಮತ್ತೆ ಹೌದಾ ಸರಿ ಒಳ್ಳೆಯದಾಗ್ತಾನೆ. ನೆಕ್ಸ್ಟ್ ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಸರಿ ಅವ್ರು ಟಚ್ ಮಾಡ್ತಾರೆ. ಬೇಜಾರು ಈಗ ಏನು ಬೇಕು ಹೇಳ್ತಾರೆ. ಸರ್ ನೀವು ಇಷ್ಟು ಹಾಕಿ ಸರ್ ಫುಟ್ಬಾಲ್ ಹಾಡಿದ್ದೀರ, ಯಾವ ಡೇಟ್ಸ್ ಅಂತ ಕೊಡ್ತೀನಿ ಸರ್, ನನಗೆ ಹೌದಾ ಥ್ಯಾಂಕ್ಸ್ ಮತ್ತೆ ಹೀಗೆ ಮಾಡ್ತಾರೆ. ತಿರುಗಿ ಮತ್ತೆ ಸ್ವಲ್ಪ ಹೊತ್ತಾಗ್ತದೆ, ಹೋಗ್ಬಿಟ್ಟಾಗ ತಿರುಗಿ ಮತ್ತೆ ಟಚ್ ಮಾಡ್ತಾರೆ. ಏನಪ್ಪ ಏನು ಹೇಳ್ತಾರೆ ಅಂದ್ರೆ ಹೋಗದಲ್ಲಿ ಯಾವತ್ತಾದ್ರೂ ನಾನು ಮುಂದೆ ನಿನ್ನ ರೆಕಾರ್ಡ್ ಅನ್ನ ನಾನೇ ಮುಗಿಯೋದು ಅಂತಾನೆ. ಸೊ ಅವನಿಗೆ ಆಶ್ಚರ್ಯ ಆಗುತ್ತೆ. ಹೌದಾ ನನ್ನ ರೆಕಾರ್ಡ್ ಏನು ಮುಗಿತಾ ನಿಜವಾಗ್ಲೂ 16 ವರ್ಷಗಳ ನಂತರ ಆ ಒಬ್ಬ ಫುಟ್ಬಾಲ್ ಆಟಗಾರ ಅವನ ರೆಕಾರ್ಡ್ ಅನ್ನು ಬಂದು ರೆಕಾರ್ಡ್ ಆಗಿರ್ತಾನೆ. ಸೊ ಇದು ಯಾಕೆ ಹೇಳ್ತಾ ಇರ್ತಾರೆ, ಆತ್ಮಛಲ ನಮಗೆ ಆತ್ಮವಿಶ್ವಾಸ ಛಲ ಒಂದು ಪ್ರಯತ್ನ ಮಾಡಿದ್ರೆ ನಾವು ಮಾತ್ರ ಆಗ್ಬೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇನ್ನೊಂದು ಸಣ್ಣ ಉದಾಹರಣೆ ನಾನು ಮಾತನಾಡ್ತೀನಿ. ಅರುಣಿಮಾ ಸಿನ್ಹಾ ಅಂತ ಹೆಸರು ಕೇಳಿರ್ಬೇಕು. ಮೌಂಟ್ ಎವರೆಸ್ಟ್ ಇರುವಂತಹ ಉತ್ತರ ಕಾಲದಲ್ಲಿ ವಹಿಸ್ಕೊಂಡು ನಮ್ಮ ಭಾರತದ ಮಹಿಳೆ ಆ ಒಂದು ಗಂಟೆ ಹೇಳ್ಬಿಟ್ಟು ನಾನು ಮಾತನಾಡ್ತೀನಿ. ಅರುಣಿಮಾ ಸಿನ್ಹಾ ನಮ್ಮ ಉತ್ತರ ಪ್ರದೇಶದ ನಿಜವಾದ ಗಂಟೆ. ಉತ್ತರ ಪ್ರದೇಶದಲ್ಲಿ ವಾಲಿಬಾಲ್ ನ್ಯಾಷನಲ್ ಪ್ಲೇಯರ್, ಅವರಿಗೆ ನ್ಯಾಷನಲ್ ಗೇಮ್ ಆಡೋದಕ್ಕೋಸ್ಕರ ಟ್ರೈನಲ್ಲಿ ಹೋಗ್ತಾ ಇರ್ತಾರೆ. ಆ ಟ್ರೈನಲ್ಲಿ ಹೋಗ್ತಾ ಇರ್ಬೇಕಾದ್ರೆ
ಬ್ಯಾಗ್ ಎಲ್ಲ ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ಒಂದ್ಸತಿ ನೈಟು ರಾತ್ರಿ ಹೋಗಿರೋ 2 ಗಂಟೆ ರಾತ್ರಿಯಲ್ಲಿ ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡಿ ಅವ್ರಿಗಿನ ಅಂದ್ರೆ ಅವಳ ಆಸೆ ನನ್ನ ವಾಲಿಬಾಲ್ ಪ್ಲೇಯರು ನ್ಯಾಷನಲ್ ಗೇಮ್ಸ್
ಬರ್ತಿದ್ದಾರೆ. ಅದಕ್ಕೆ ರೆಡಿ ಇದೆಯಾ ಇವತ್ತು? ಅದಕ್ಕೆ ನಾವು ಪರ್ಸನಲ್ ಆಗಿ ಮೀಟ್ ಮಾಡ್ತೀನಿ, ಕ್ಲಾಸ್ ಎಲ್ಲ ಮೀಟ್ ಮಾಡ್ತೀನಿ. ಎಸ್, ಕಮ್ ಇನ್ ಸರ್. ಗ್ಲಾಡ್ ಟು ಮೀಟ್ ಯು ಸರ್. ಜಸ್ಟ್ ಅ ಮಿನಿಟ್ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ. ನಮಸ್ತೆ ಸರ್. ನಮಸ್ತೆ, ಹೇಳಪ್ಪ. ಸರ್, ನಾನು ಗುಡ್ ಸಿಕ್ಕಲ್ಲ. ಸಿಕ್ಕಿಲ್ಲ. ದಕ್ಕಲಿನಲ್ಲಿ ನೀವು ಪ್ರಿನ್ಸಿಪಲ್ ಆಗಿದ್ದೀರಲ್ಲ? ಹೌದು. ನಾನು ಸ್ಯಾಮ್ ಸರ್. ಸರ್, ನಾನು ವಾಚ್ ಕಳ್ತನ ಮಾಡಿದ್ದೆಲ್ಲ. ಓ ಸ್ಯಾಮ್, ನೀನು? ಹ್ಞೂ ಸರ್, ನಾನೇ ವಾಚ್ ಕಳ್ತನ ಮಾಡಿ. ಓ, ವಾಚ್ ನೀನೇ? ಹ್ಞೂ ಸರ್, ನಾನೇ ಕದ್ದಿದ್ದು. ಇಪ್ಪತ್ತು ವರ್ಷಗಳ ಹಿಂದೆ You guys just enjoy the program instead of speaking. ಎತ್ಕೊಂಡಿರೋ ಮಕ್ಕಳು ಎಲ್ಲ ಕುತ್ಕೋಬೇಡಿ. ವಾಚ್ ಕಾಣಿಸ್ತಾ ಇಲ್ಲ. ಇಲ್ಲೇ ಇರ್ಬೋದು, ಎಲ್ಲೋಯ್ತು? ಯಾರೋ ತಗೊಂಡು ಇಲ್ಲೋ. ಪ್ರಿನ್ಸಿಪಲ್ ಹತ್ರ ಹೋಗೋಣ.
ಸರ್ ನಾನು ವಾಚ್ ಚೆಕ್ ತಗೊಂಡು ಹೋಗ್ಬಿಟ್ಟಿದ್ದಾರೆ ಸರ್. ನಿನಗೆ ಯಾರ ಮೇಲಾದ್ರೂ ಡೌಟ್ ಇದೆಯಾ? ಇಲ್ಲ ಸರ್. ಆಮೇಲೆ ಕ್ಲಾಸಿಗೆ ಬರ್ತೀನೋ? ನಮಸ್ತೆ, ಕೂತ್ಕೊಳ್ಳಿ. ಮುನಿಯಮ್ಮ ಬಾಯ್ ತಗೋ, ಇದೆಲ್ಲರಿಗೂ ಕೊಡು. ಎಲ್ಲರೂ ಕಟ್ಕೊಳ್ಳಿ. ಎಲ್ಲ ಮನೆಗೆ ಹೊರಡಿ. ಮುನಿಯಮ್ಮ ಬಾಯ್ ತಗೋ ನೀನು ವಾಚ್. ಥ್ಯಾಂಕ್ ಯು ಸರ್. ಸರ್ ಇವಾಗ ಗುರುಸಿಕ್ಕಿದ್ದೆ ಸರ್, ಇವಾಗ ಗುರುಸಿಕ್ಕಿದ್ನ ಅವತ್ತು ನಿಮ್ಮಿಂದಾನೇ ಕಲ್ಪನಾ ಮಾಡುವ ಸುಳ್ಳನ್ನೆಲ್ಲ ಬಿಟ್ಬಿಟ್ಟು IAS ಎಕ್ಸಾಮ್ ಬರೆದು ಇವಾಗ ಡಿಸ್ಟ್ರಿಕ್ಟ್ ಕಮಿಷನರ್ ಆಗಿದ್ದೀನಿ ಸರ್. ಐ ಆಮ್ ಪ್ರೌಡ್ ಆಫ್ ಯು ಮೈ ಬಾಯ್. ಆಲ್ ದ ಬೆಸ್ಟ್. ಸಾರಿ ಸರ್, ನಾನು ಗೊತ್ತಿದ್ದಿಲ್ಲ ನೀವು ಇಷ್ಟು ದೊಡ್ಡ ವ್ಯಕ್ತಿ ಅಂತ. ನನಗೆ ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ನಾಳೆಯಿಂದ ನಿಮ್ಮ ಮಗನ ಶಾಲೆಗೆ ಕಳಿಸಿ ಸರ್. ಸಾರಿ ಸರ್. ಓಕೆ, ಥ್ಯಾಂಕ್ ಯು.